ಕರ್ನಾಟಕದಿಂದ ತಿರುಪತಿಯಲ್ಲಿ ಆಗ್ತಾ ಇರುವಂತಹ ಮೊದಲ ಆರತಿ ಅದು ಈಗ ಅಧಿಕಾರಿ ತಗೊಳ್ತಾ ಇದ್ರು, ಜನಪ್ರತಿನಿಧಿಗಳಿಗೂ ಕೂಡ ಮಾಡಬೇಕು ಅಂತ ಹೇಳಿ ಸಿಎಂ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇದು ಬಹಳ ವರ್ಷಗಳಿಂದ ಅಂದ್ರೆ ಈ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಪ್ರಥಮ ಆರತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತವ್ರಿಗೆ ಕೊಡ್ತಾ ಇದ್ರು. ಈಗ ಅಧಿಕಾರಿಗಳು ಅದನ್ನ ತಗೊಳ್ತಾ ಇದ್ರು. ಈಗ ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಗಣ್ಯರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಪ್ರಥಮ ಆರತಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ಜನಪ್ರತಿನಿಧಿಗಳು ಅಂತೇನಿಲ್ಲ, ಗಣ್ಯರು ಯಾರು ಬೇಕಾದ್ರೂ ಆಗ್ತದೆ. ಅವಕಾಶ ಇದೆಯಾ ಸರ್? ಯಾಕಂದ್ರೆ ಅಲ್ಲಿ ಟಿಟಿಡಿ ಬೋರ್ಡ್ ಅದನ್ನ ತೀರ್ಮಾನ ಮಾಡಬೇಕು, ಆತರ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಈಗ ಸಿಎಂ ಅವ್ರ ಹತ್ರ ಮಾತಾಡಿದ್ದಾರೆ ಅನ್ಸುತ್ತೆ, ನೋಡ್ಕೊಂಡು ಮಾಡ್ತಾರೆ. ಈಗ ನಮ್ಮ ಅಲ್ಲಿರ್ತಕ್ಕಂಥ ಅಧಿಕಾರಿ ಪ್ರತಿದಿನ ಹೋಗ್ತಾ ಇದ್ರು. ಅದ್ರ ಬದಲಿಗೆ ನಮ್ಮ ರಾಜ್ಯದ ಗಣ್ಯರು, ಅದೇನು ಯಾರು ಬೇಕಾದ್ರೂ ಆಗಿರ್ಬೋದು, ದೊಡ್ಡ ದೊಡ್ಡ ವೈದ್ಯರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಎಲ್ರಿಗೂ ಅವಕಾಶ ಸಿಗುತ್ತಲ್ಲ, ಆದ್ರೆ ಒಳ್ಳೇದೇ ಅಲ್ವಾ? ರಾಜ್ಯದ ಜಲಾಶಯಗಳಿಂದ ರೈತರ ಬೆಳೆಗಳಿಗೆ ನೀರು ಬಿಡಬೇಕು, ಎಸ್ಪೆಷಲಿ ಕೆಆರ್ಎಸ್ ಡ್ಯಾಮ್ನಿಂದ ರೈತರ ಬೆಳೆಗೆ ನೀರು ಬಿಡಬೇಕು ಒತ್ತಾಯ ಇದೆ ಸರ್. ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು 2 ದಿನ ಏನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಆಮೇಲೆ ಮಾತಾಡ್ತೀವಿ. ಮಾಡಿದ್ದಾರೆ ಸರ್, ನೋಡಿರ್ಬೇಕು. ಏನಂತ ರೈತರ ಬೆಳೆಗಳಿಗೆ ನೀರು ಕುಡದೇ ಇರೋದು ಯಾವ ಸರ್ಕಾರ ಇರ್ಲಿ ಸರ್. ಈಗ ರೈತರು ತಮ್ಮ ಹಾಲಿನ ಪ್ರೋತ್ಸಾಹ ಧನ ಇನ್ನೂ ಕೊಡ್ತಾ ಇಲ್ಲ ಸರ್ಕಾರ ಅಂತ ಎಲ್ಲ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ನನಗೆ ಮಾಹಿತಿ ಇಲ್ಲ, ನಮ್ಮ ಇಲಾಖೆ ಅಲ್ಲ, ಮಾಹಿತಿ ಇಲ್ಲ. ಕ್ಯಾಬಿನೆಟ್ ಏನಾಗುತ್ತೆ ಸರ್? ಈಗ ಆಗುತ್ತೆ. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ಜನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರಪ್ಪ ಬ್ರಾಹ್ಮಣರೆಲ್ಲ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಆಮೇಲೆ ತಮಿಳುನಾಡಲ್ಲಿ ತಮಿಳರು, ಎಲ್ಲ ಜಾತಿಯವರು, ಎಲ್ಲ ಅಲ್ಲಿರ್ತಕ್ಕಂಥವ್ರು ಎಲ್ಲ ಶುಭ ಕಾರ್ಯಗಳು ಮಾಡ್ತಾರೆ. ಅದರಿಂದ ಅದೇನು ಅಡ್ಡಿ ಅನ್ಬರೋದಿಲ್ಲ. ತಮ್ಮ ಖಾತೆ ಬದಲಾವಣೆ ಆಗುವ ನಿರೀಕ್ಷೆ ಏನಾದ್ರು ಇದೆಯಾ ಸರ್? ಇದೇನು ಮಾಹಿತಿ ಇಲ್ಲ. ನೀವು ಸಿಎಂ ಬರ್ತಾರೆ, ಅವ್ರನ್ನೇ ಕೇಳಿ.